ಬೆಳಕು ಎಲ್ಲ ತಿಂಡಿ ಹಾಯ್ ಹಲೋ ನಮಸ್ಕಾರ ಕಣ್ರಿ, ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಅಂತ ಹೇಳ್ತಾ ಇವತ್ತಿನ ಬ್ಲಾಗ್ ಏನಂತ ನಿಮಗೆಲ್ಲ ಕ್ಯೂರಿಯಾಸಿಟಿ ಆಲ್ರೆಡಿ ಹುಟ್ಟಿರ್ಬೇಕಲ್ವಾ. ಹಿಂಗೆ ಈ ಮಳೆಯಲ್ಲಿ ಪಿಕಪ್ ಹತ್ಕೊಂಡು ಇಷ್ಟೆಲ್ಲ ದೂರ ಎಲ್ಲಿಗೆ ಹೋಗ್ತಿದ್ದಾರೆ ಇವ್ರು ಅಂತ ನೋಡ್ತಿದ್ದೀರಾ. ನೋಡಿ, ಕಂಪ್ಲೀಟ್ ಆಗಿ ನೋಡಿ, ಸೈಕ್ ಆಗಿ. ಆಕ್ಚುಲಿ ನಾವ್ ಇವತ್ತೊಂದು ಸೀಕ್ರೆಟ್ ಪ್ಲೇಸಿಗೆ ಹೋಗ್ತಿರೋದು. ಅದು ಸೀಕ್ರೆಟ್ ಆಗಿ ಮನೆಯವರಿಂದನೂ ಸೀಕ್ರೆಟ್ ಆಗಿ ಹೋಗ್ತಿದ್ವಿ. ಇಷ್ಟೊಂದು ಮಳೆ ಬರ್ತಿತ್ತು ನಮಗೆ ವಿಡಿಯೋ ಮನೇಲಿ ಮಾತ್ರ ಎಲ್ಲಿಗೆ ಹೋಗ್ತಿದೀವಿ ಏನು ಹೇಳ್ದೆ ಓಡ್ಕೊಂಡ್ ಬಂದಿದೀವಿ. ನಮ್ಗೂ ಗೊತ್ತಿಲ್ಲ ಎಲ್ಲಿಗೆ ಹೋಗ್ತಿದೀವಿ, ಡ್ರೈವರ್ ಒಬ್ರಿಗೆ ಗೊತ್ತಿರೋದು ಇವಾಗ ನಮ್ನ ಎಲ್ಲಿ ಕರ್ಕೊಂಡು ಹೋಗ್ತಿದ್ದಾರೆ ಅಂತ. ಅದ್ರ ಜೊತೆ ನೋಡಿ ಇಲ್ಲಿ ಎಷ್ಟು ಸಖತ್ತಾಗಿದೆ ಅಂತ. ಅಷ್ಟ್ ಮಳೆ ಬರ್ತಿದ್ರು ನಾನ್ ವಿಡಿಯೋ ಬಿಡ್ತಿರ್ಲಿಲ್ಲ. ಅದಕ್ಕೆ ನನ್ ಪಕ್ಕದಲ್ಲಿದ್ದವಳು ಪ್ಲೀಸ್ ಕಣೆ ಊರಾದ್ರೂ ಹೋಗ್ಲಿ ಬಿಡೆ, ಊಟ ಕಳೆದ್ಮೇಲಾದ್ರೂ ವಿಡಿಯೋ ಮಾಡಿ ಎಲ್ಲಾ ನೋಡ್ತಿದ್ದಾರೆ ಅಂತ ಹೇಳ್ತಿದ್ಲು. ಆದ್ರೆ ನಾನ್ ಬಿಡದೆ, ಮಳೆ ಬಂದ್ರೆ ಏನು ಯಾರು ನೋಡಿದ್ರೇನು, ಊರ ತಲೆ ಕೆಳಗಾದ್ರು ನಾನ್ ಮಾತ್ರ ವಿಡಿಯೋ ಮಾಡೋದ್ ಬಿಡಲ್ಲ ಅಂತ ಪೋಸ್ ಕೊಟ್ಕೊಂಡ್ ವಿಡಿಯೋ ಮಾಡ್ತಿದ್ದೆ. ಅವಳು ಹೆದ್ರುಕೊಂಡು ಈ ಗಾಳಿ ಹಿಂಗೆ ಬರ್ತಿದ್ರೆ ಇವ್ನ್ ಹಿಂಗೆ ಗಾಡಿ ಓಡಿಸ್ತಿದ್ರೆ ನಾನ್ ಮಾತ್ರ ಹಾರೋಗ್ತೀನಿ, ಇಟ್ಕೊಳ್ರ ನನ್ನ ಅಂತಿದ್ಲು. ಈ ಹುಡ್ಗನ್ ನೋಡಿ, ಇದು ಆಕ್ಚುಲಿ ಮಾಸ್ಟರ್ ಪೀಸ್ ಅಂತ. ಇಲ್ಲೆಲ್ಲ ಹೋಯ್ತು ಅನ್ಕೊಂಡ ಅಣ್ಣ ಇದು ಜೀವನ ಅಲ್ಲ ಕಣ, ಬದುಕಿಸ್ತೆ. ಇನ್ಮೇಲಂತೂ ವಿಡಿಯೋ ಮಿಸ್ ಮಾಡ್ಕೋಬೇಡಿ, ರಿಯಲ್ ಫನ್ ಸ್ಟಾರ್ಟ್ ನೋಡಿ. Monica, love you Monica, baby Monica. Kuchu sana bay gulaki, dalla gulaki. ನೀವೇ ನೋಡ್ತಿದ್ದೀರಲ್ಲ, ಒಬ್ಬೊಬ್ರು ಒಂದೊಂದ್ ಅವತಾರದಲ್ಲಿ ಹೇಗೆ ಆಡ್ತಿದ್ದಾರೆ. ಆ ಮೂಮೆಂಟ್ಗೆ, ಆ ಮಳೆ ಚಳಿಗೆ ಯಾವ್ಯಾವ ತರ ಹೆಂಗ್ ಆಡ್ತಿದ್ದಾರೆ ಅಂತ ಒಬ್ರಿಗೂ. ಏನ್ ಗೊತ್ತಾ, ನನ್ ಪ್ರಕಾರ ನನ್ನ ಫ್ಯೂಚರ್ ಕಣ್ ಮುಂದೆ ಬರ್ತಾ ಇದೆ. ನಮ್ಮ ಜಿಮ್ಮಲ್ಲಿ ಫಂಕ್ಷನ್ ಇದೆ, ಆ ಟೈಮಲ್ಲಿ ನಾನು ಫುಲ್ ಮಲ್ಕೊಂತೀನಿ ಅನ್ಸುತ್ತೆ. ಎಲ್ರೂ 10 ಸೆಕೆಂಡ್ ಮೌನಾಚರಣೆ ಮಾಡೋಣ. ಏನ್ ಮಾಡಂಗಿಲ್ಲ, ನೆನಿಬೇಕು, ಆ ಟೈಮಲ್ಲಿ ಜಾಲಿ ಮಾಡ್ಬೇಕು. ನಮ್ಮೂರಂತೂ ಸ್ವರ್ಗ ಅಂತ ಕೇಳಿಸ್ಕೊಂಡ್ರೆ, ನಿಮ್ಮೂರ್ ಯಾವ್ದು, ಹೇಗಿದೆ ಅಂತ ಕಮೆಂಟ್ ಮಾಡಿ. ಇಲ್ಲಿ ನೋಡಿ, ಈ ಚಿಕ್ಕ ಹುಡ್ಗ ಇದಾನಲ್ಲ, ಇವ್ನ್ ಕಮ್ಮಿ ಅಲ್ಲ ಆಯ್ತಾ. ನಾವೆಲ್ಲ ಇಷ್ಟ್ ಮಳೆ ಬರ್ತಿದೆ ಹೆಂಗಪ್ಪ ಅನ್ಕೊಂಡ್ರೆ, ಅವನು ಈ ಮಳೆಗೊಂದ್ ನನ್ನ ಹುಡ್ಗಿ ಇರ್ಬಾರ್ದಿತ್ತ ಅಂತಿದ್ದ. ಹಿಂಗೆ ಮಳೆ ಬರ್ತಿದ್ರೆ ನಿಂಗ್ ಜ್ವರ ಬರುತ್ತೆ, ಹುಡ್ಗಿ ಎಲ್ಲಿಂದ ಬರ್ತಾಳೆ ಅಂತ ನಾನೊಂದ್ ಡೈಲಾಗ್ ಬಿಟ್ಟೆ. ಇಷ್ಟೆಲ್ಲಾ ಮಜಾ ಮಾಡ್ಕೊಂಡು ಪ್ಲೇಸ್ ಹತ್ರ ಬಂದ್ವಿ. ಎಲ್ಲಿಗ್ ಬಂದಿದೀವಿ ಅಂತ ಹೇಗೆ ಹೇಳ್ತಿದೀನಿ ನೀವೇ ನೋಡಿ. ಎಲ್ಲಿಗೆ ಬಂದಿದ್ದೀರೋ ಗೊತ್ತಾಗ್ಬೇಕು ಅಂದ್ರೆ ಕಮೆಂಟ್ ಮಾಡಿ. ಇವತ್ ನಾವ್ ಬರ್ತಿದೀವಿ ಇಲ್ಲೇ ಇರೋ ಪ್ಲೇಸ್ಗೆ. ಇಷ್ಟೊಂದೆಲ್ಲ ಫನ್ ಮಜಾ ಮಾಡ್ಕೊಂಡು ನಾವು ಹೋಗ್ಬೇಕಾಗಿದ್ದ ಪ್ಲೇಸ್ ಹತ್ರ ಬಂದೇ ಬಿಟ್ವಿ. ಅಲ್ಲಿ ಸ್ವಲ್ಪ ತೋಟದ ಮಧ್ಯದಲ್ಲಿರೋ ದಾರಿ ಒಳಗಡೆ ಹೋಗ್ಬೇಕಿತ್ತು. ಇಷ್ಟೋ ತನಕ ಮಳೆಯಲ್ಲಿ ನೆನ್ಕೊಂಡ್ ಬಂದ್ರು, ಇವಾಗ ಸ್ಟೈಲಿಗೆ ಕೊಡ ಇಟ್ಕೊಂಡ್ ಬರ್ತಿದ್ದಾಳೆ ಅನ್ಕೊಂಡ್ರ, ಬೇಕಲ್ಲ ಮುಂದೆ ಫೋಟೋ ವಿಡಿಯೋ ತೆಕ್ಕೊಳಕ್ಕೆ ಅಂತ ತಗೊಂಡ್ ಬಂದ್ವಿ. ಹಾಗೆ ಈ ಕಡೆ ಹುಡ್ಗಿ ಸ್ನಾಪಿಗ್ ಕರೆದ್ಲ ಅಂತ ಹೋಗೊಂದ್ ಸ್ನಾಪಿಗ್ ಪೋಸ್ಟ್ ಕೊಟ್ಟು ಮತ್ ಮುಂದೆ ಹೋದೆ. ನಂದೊಂದ್ ವಿಡಿಯೋ ಮಾಡ್ರಪ್ಪ ಅಂತ ವಿಡಿಯೋ ಮಾಡಿಸ್ಕೊಂಡು ಈ ಸೈಕ್ ಆಗಿರೋ ಪ್ಲೇಸ್ ಅಲ್ಲಿ ಏನ್ ಮಿಸ್ ಮಾಡಿದ್ರು ಫೋಟೋ ವಿಡಿಯೋಸ್ ಮಾತ್ರ ಮಿಸ್ ಮಾಡ್ಬಾರ್ದು ಅಂತ ವಿಡಿಯೋ ಮಾಡಿಸ್ಕೊಳ್ತಿದ್ದೆ. ಅದೇ ಗ್ಯಾಪ್ ಅಲ್ಲಿ ನಮ್ ಬಾಯ್ಸ್ ನನಗೆ ಯಾವ ಸಾಂಗ್ ಹೇಳ್ತಿದ್ರು ನೀವೇ ಕೇಳಿಸ್ಕೊಡಿ. ನೋಡಿದರೆ ಮಿತಿ ಮೀರಿದರೆ ಮನಮೋಹಕ ಮಿಡಿತ. ಗಿರಿ ಛತ್ರಿ ಕೊಡದೆ ಇವರೆಲ್ಲ ಎಷ್ಟ್ ಚೆನ್ನಾಗಿ ಬೇಡ ಅಂದ್ರು ಕೂತ್ಗಳಲ್ಲಿ ಇವರು ಕಳ್ಳರು ಬೇಕು ಅಂತ ವಿಡಿಯೋ ಇಂದ ಮರೆ ಮಾಡ್ತಿದ್ದಾರೆ. ಅಂತ ಸೆಲೆಬ್ರಿಟಿ ಏನಲ್ಲ, ಡೌ ಮಾಡ್ತಿರೋದು. ಸೆಲೆಬ್ರಿಟಿನೇ, ನಾವು ಲೇಟ್ ಆಗಿ ಬಂದು ಲೇಟೆಸ್ಟ್ ಆಗಿ ಬರ್ತೀವಿ. ಗೈಸ್, ಇಲ್ಲಿ ನಮ್ಮ ಊರಿನ ನೆಂಟ್ರು, ನಮ್ಮ ಮನೆ ನೆಂಟ್ರು ಎಲ್ಲ ಇಲ್ಲೇ ಇರ್ತಾರೆ. ಮುಂದೆ ತೋರಿಸ್ತೀವಿ ಸಿಕ್ಕಿದ್ರೆ. ಈ ಜಾಗ ನೋಡ್ರಿ ಎಷ್ಟು ಸುಂದರವಾಗಿದೆ. ನಿಜವಾಗ್ಲು ಕಂಪ್ಲೀಟ್ಲಿ ಗ್ರೀನರಿ ಪೀಸ್ ಪ್ಲೇಸ್ ಅಂದ್ರೆ ಇದೆ ಗೈಸ್. ನಿಜವಾಗ್ಲು ಲಿಟ್ರಲಿ ನೇಚರ್ ಥೆರಪಿ ಅಂದ್ರೆ ಇದಕ್ಕೆ ಹೇಳ್ಬೋದು. ಹೀಗೆ ಈ ನೇಚರ್ ನ ಫೀಲ್ ಮಾಡ್ತಾ ಈ ಕಡೆ ನೇಚರ್ ಫೀಲ್ ಮಾಡಿದ ಖುಷಿಗೆ ಹಿಂಗ್ ಕೆಳಕ್ ಬಗ್ ನೋಡಿದ್ರೆ ಈ ತರ ಎಲ್ಲ ಜಿಗ್ನೆ ಹತ್ಕೊಬಿಡೋದ. ಆಗ್ಲೇ ಒಂದ್ ಡೈಲಾಗ್ ಹೇಳಿದೆ, ನೆನ್ಪಿದ್ಯಾ? ಗೈಸ್, ನಮ್ಮೂರ್ ನೆಂಟ್ರು, ಯಾರಿಗ್ ಬೇಕು ನಮ್ಮೂರ್ ನೆಂಟ್ರು.
ನಾನ್ ಅವಾಗ್ಲೇ ನೆಂಟ್ರು ತೋರಿಸ್ತೀನಿ ಅಂದಾಗ ನೀವೇನೇನ್ ಅನ್ಕೊಂಡ್ರಿ ಗೊತ್ತಿಲ್ಲ. ನಾನ್ ಹೇಳಿದ್ ನೆಂಟ್ರು ಇವ್ರೆ ಜಿಗಣೆ ಅಂತ. ಎಷ್ಟು ಫೇಮಸ್ ಅಂದ್ರೆ ನಮ್ ಕಡೆ ಎಲ್ಲ ಬನ್ನಿ, ಅಲ್ಲಿ ಸುಮ್ನೆ ನಿಂತ್ಕೊಂಡ್ರು 5 ನಿಮಿಷಕ್ಕೆ ಒಂದ್ 20 ಆದ್ರೂ ಹತ್ಕೊಬಿಟ್ಟಿರುತ್ತೆ ಕಾಲಿ ಕೈಗೆ ಎಲ್ಲ ಬಿಡದೆ. ನಮ್ಮೂರ್ ನೆಂಟ್ರು ಎಷ್ಟು ಬೇಕು ಒಂದ ಎರಡ ಮೂರ ಎರಡಾಗು ಎಲ್ಲ ಕಡೆ ಇದಾವೆ. ಇವಾಗ ಆಕ್ಚುಲಿ ಬೇಜಾರದ ಸಂಗತಿ ಅಂದ್ರೆ ನೀವೇ ನೋಡಿ ಗೈಸ್, ಅಲ್ಲಿಂದ ಫೋಟೋ ವಿಡಿಯೋ ಶೂಟಿಗೆ ಅಂತ ಎತ್ಕೊಂಡ್ ಬಂದಿದ್ ಕೊಡೆ ನಾನ್ ಓಪನ್ ಮಾಡಿದ ತಕ್ಷಣ ಹಿಂಗ್ ಬ್ಲಾಸ್ಟ್ ಆಗ್ಬಿಟ್ಟು. ಸೋ ಸ್ಯಾಡ್ ಅನ್ಕೊಂಡಾದ್ರೂ ವಿಡಿಯೋ ಮಾಡಿಸ್ಕೊಂಡು ಮೇಲ್ಗಡೆ ಇನ್ನೊಂದ್ ಪ್ಲೇಸ್ ಇದೆ ಅಂತ ಎತ್ಕೊಂಡ್ ಕರ್ಕೊಂಡ್ ಹೋಗ್ತಿದ್ವಿ. ಹಿಂಗ್ ಹೋಗ್ತಿರ್ಬೇಕಾದ್ರೆ ನೋಡಿ ಹೇಗಿತ್ತು ಇಲ್ಲಿ ನೇಚರ್ ಅಂತ. ಗೈಸ್ ನಿಜವಾಗ್ಲೂ ಇದ್ರೊಳಗೆ ಅಂತೂ ಒಬ್ಬೊಬ್ರೆ ಬಂದ್ಬಿಟ್ರೆ ಎಲ್ಲೆಲ್ಲಿ ಹೋಗ್ತಿವಿ ಎಲ್ಲೆಲ್ಲಿ ಬರ್ತೀವಿ ಅಂತ ಗೊತ್ತಿಲ್ಲ. ಕಳ್ದೋಗೋದಂತೂ ಪಕ್ಕ. ಯಾವ್ಯಾವ ಕಾಡೊಳಗ್ ನುಗ್ಗಿ ಬರ್ತಿದೀವಿ ಗೊತ್ತಾಗ್ತಿಲ್ಲ. ಪ್ಲೇಸ್ ಮಾತ್ರ ಸೈಕ್ ಆಗಿದೆ. ಪ್ಲೇಸ್ ಅಂತೂ ಸೈಕ್ ಆಗಿದೆ ಅಂತ ಯಾವಾಗಿಂದ ಸೈಕ್ ಅನ್ಕೊಂಡೆ ಮುಂದೆ ಹೋಗಕ್ ಶುರು ಮಾಡಿದೆ. ಮುಂದೆ ಹೋಗ್ತಿರ್ಬೇಕಾದ್ರೆ ಅಲ್ಲಂತೂ ಮಳೆ ಬಂದಿರೋದಕ್ಕೆ ಫುಲ್ ಜಾರಾಡ್ತಿತ್ತು. ಆದ್ರೂ ನಾನು ಈ ಕಡೆ ವಿಡಿಯೋ ಮಾಡ್ಕೊಂಡು ಮುಂದೆ ಹೋಗಕ್ ಶುರು ಮಾಡಿದೆ. ಅಲ್ಲೇ ಪಕ್ಕದಲ್ಲಿ ಇನ್ನೊಂದು ವಾಟರ್ ರಿವರ್ ಕಾಣಿಸ್ತು, ಅದು ಸೈಕ್ ಆಗಿತ್ತು ನಿಜವಾಗ್ಲೂ ಹೇಳ್ಬೇಕು ಅಂತಂದ್ರೆ. ನೀವು ನೋಡಿ ಈ ಕೆರೆ ಎಷ್ಟ್ ಸಖತ್ತಾಗಿದೆ ಅಂತ. ಇಷ್ಟು ಪೀಸ್ಫುಲ್ ಆಗಿರೋ ಪ್ಲೇಸ್ ಮಧ್ಯದಲ್ಲಿ ಈ ತರ ಒಂದ್ ಕೆರೆ, ಇಲ್ಲೊಂದ್ ಮನೆ ಮಾಡ್ಕೊಬಿಟ್ರೆ ಇನ್ನು ಎಷ್ಟ್ ನೆಮ್ಮದಿ ಅಲ್ವಾ ಗೈಸ್, ನೀವೇ ಹೇಳಿ ನಿಜ ತಾನೆ? ನೀವ್ ನಿಜ ಅಲ್ಲ ಅಂತಂದ್ರು ನನಗ್ ಮಾತ್ರ ನಿಜವಾಗ್ಲೂ ಆ ತರ ಅಂತಂದ್ರೆ ತುಂಬಾ ಇಷ್ಟ. ಈ ತರ ಪ್ಲೇಸಸ್ ಅಲ್ಲಿ ಒಂದ್ ಮನೆ ನಮ್ಗೆ ಇಷ್ಟ ಇರೋರ್ ಜೊತೆ ಇರೋದು ಅಂತಂದ್ರೆ ಅದಕ್ಕಿನ್ನ ಇನ್ನು ಏನ್ ಬೇಕ್ ಹೇಳ್ರಿ ನೋಡೋಣ. ಇನ್ನು ನಿಮ್ಗೆ ಕ್ಯೂರಿಯಾಸಿಟಿ ಜಾಸ್ತಿ ಆಗಿದೆಯಾ ಕಮ್ಮಿ ಆಗಿದೆಯಾ ನನಗಂತೂ ಗೊತ್ತಿಲ್ಲ. ನಾನ್ ಮಾತ್ರ ಫುಲ್ ಕ್ಯೂರಿಯಸ್ ಆಗಿ ನೆಕ್ಸ್ಟ್ ನೋಡ್ಕೊಂಡು ಹೋಗ್ತಿದ್ದೆ. ಇದು ನೋಡಿ ನೀವು ಹೇಗ್ ಅನಿಸುತ್ತೆ ಅಂತ ಹೇಳಿ. ಹುಷಾರ್ ಜಾರುತ್ತೆ ಅಂತ. ಗೈಸ್ ಇವಾಗ ಕ್ರೇಜಿ ಅಂದ್ರೆ ಕ್ರೇಜಿ ಆಗಿರೋದು ಇವಳು ನೋಡಿ ಹೆಂಗೆಲ್ಲ ಆಡ್ತಿದ್ಲು ಅಂತ. ಬರೀ ಇಂತದೆಯ ಈ ಆಕಾಶ ಅಂತ ತೋರಿಸಿ ಅಪ್ಪ. ಬೆಳಗ್ಗೆ ಒಂದ್ 90% ಆತ ಕುಡ್ಕ ಮನಿ ಕತ್ತೀವಿ ಅಂದ್ರೆ ಪ್ರಕೃತಿ ಸೌಂದರ್ಯ ಸವಿಬೇಕಂತ ಪಾಪ ಅವಳಿಗೆ ಜಿಗ್ನೆ ಅಂದ್ರೆ ಫುಲ್ ಭಯ. ನಾವ್ ಅವಳಿಗೆ ಜಿಗ್ನೆ ಬೇಕು ಅಂತ ಅವಳಿಗೆ ಬಿಟ್ಬಿಟ್ಟು ಫೋಟೋ ವಿಡಿಯೋ ಮಾಡ್ತಿದ್ವಿ. ಸರಿ ಬೈತಿದ್ಲು, ಮನೇಲೆ ಇರ್ತಿದ್ದೆ ನಾನು, ನೀವೆಲ್ಲ ಹಿಂಗ್ ಮಾಡ್ತಿದ್ರಿ ಅಂತ ಬರ್ತಿರ್ಲಿಲ್ಲ ಅಂತೆಲ್ಲ ಹೇಳಿ ಬೈಸ್ಕೊಂಡು ಹಾಗೆ ಅಲ್ಲಿಂದ ವಾಪಸ್ ಬಂದು ಸ್ವಲ್ಪ ಹೊತ್ತು ಟೈರ್ಡ್ ಆಗಿತ್ತು ಅಂತ ಅಲ್ಲೇ ಕುತ್ಕೊಂಡು ವಿಡಿಯೋ ಎಲ್ಲ ಮಾಡ್ಕೋತಿದ್ವಿ. ಹಾಗೆ ನನ್ ತಮ್ಮ ಅವಾಗಿಂದ ಪೋಸ್ಟ್ ಕೊಡ್ತಿದ್ದಕ್ಕೆ ಇವಾಗ ಸಿಕ್ಕೇ ಬಿಟ್ಟ ನೋಡಿ. ಆಕಾಶ ಏನ್ ಹುಡುಕ್ತಿದ್ಯಾ? ಸ್ಲಿಪ್ಪರ್ ಒಳಗಡೆ ಹೋಗಿ ಕುತ್ಕೊಬಿಡದ, ಅದು ನೋಡ್ಕೆ ಮತ್ತೆ ಇಲ್ಲಿ ಕುತ್ಕೊಂಡು ಅವನೊಬ್ಬ ಅಲ್ಲಿ ಕಾಡೊಳಗ್ ನುಗ್ಗಿದ್ದ ಅಂತ ಅವನಿಗೆ ವೇಟ್ ಮಾಡಿ. ಸಾರಿ ಗೈಸ್, ಕಾಡಲ್ಲ ತೋಟಕ್ಕೆ ಏನೋ ಕದಿಯಕ್ ಹೋಗಿದ್ನಂತೆ. ಪೊಲೀಸ್ ಸ್ಟೇಷನ್ ಹೋಗೋ ಐಡಿಯಾ ವಾ ಅಲ್ಲ ಸರಿ, ನಾನಂತೂ ಬರೀಕಿಲ್ಲಪ್ಪ. ಕುಡಿಕಾರ ಅಲ್ಲಿ ಮನೇಲಿ ಇರೋಂಥದ್ದು ಅಲ್ವೇನ ತಂದು ಕೊಡ ಅಂತ. ಗೈಸ್ ಎಲ್ಲ ಬಿಟ್ಟು ಹೋದ್ರು ಗೈಸ್, ನಾನೊಬ್ಳೆ ಇಲ್ಲಿ. ಗೈಸ್ ಯಾರು ಹಿಂದೆ ತಿರುಗಿ ನೋಡ್ಲಿಲ್ಲ, ಮರ್ಯಾದಿನೇ ಇಲ್ಲ. ನನಗೆ ಎಷ್ಟು ಚೀಪ್ ಅನಿಸ್ಬಿಡ್ತು ಅಂದ್ರೆ ನಿಮ್ಮ ಈ ತರದೆಲ್ಲ ಇದಾರೆ ಜನ. ಗೈಸ್ ಮಳೆ ನೆಂದು ಓಡ್ ಬಂದು ಹುಡುಗಿ ಪಾಟ್ ನೋಡಿ. ಏನಾಗಿಲ್ಲ, ಚೆನ್ನಾಗಿ ಸೈಡಿಗೆ ಬರ್ರಿ, ಹಿಂದಕ್ಕೆ ನಾನು. ಏನೋ ಕದಿಯಕ್ ಹೋಗಿದ್ದು ಅಂತ ಹೇಳಿದ ವಿಷಯ ಗೊತ್ತಾಯ್ತಲ್ಲ, ಚಕೋತ ಹಣ್ಣು ಕಿತ್ಕೊ ಬರಕ್ ಹೋಗಿದ್ದೆ ಅಷ್ಟೇ. ಅದಾದ್ಮೇಲೆ ಇನ್ನೇನ್ ಟೈಮ್ ಆಯ್ತು, ಮನೆಯಿಂದ ಕಾಲ್ ಮೇಲೆ ಕಾಲ್ ಬರ್ತಿತ್ತು. ಇಲ್ಲಿ ಬೇರೆ ನೆಟ್ವರ್ಕ್ ಇರ್ಲಿಲ್ಲ, ಅವ್ರ ಎಷ್ಟು ಗಾಬರಿ ಆಗಿದಾರೋ ಅಂತ ಹೇಳ್ಬಿಟ್ಟು ಪಿಕಪ್ ಇತ್ತು ಅಂತ ಹೇಳ್ಬಿಟ್ಟು ಹೊರಟೋಗ್ತಿರ್ಬೇಕಾದ್ರೆ ಇಲ್ಲಿ ಹುಡ್ಗಿರ್ ನೋಡಿ. ಯಾಕೆ ನೀವು ಇಷ್ಟು ಕ್ಯೂಟ್ ಇದೆಯಾ ಹೇಳು. ಆಯ್ತು, ಒಬ್ಬೊಬ್ರು ಎಕ್ಸ್ಪೀರಿಯನ್ಸ್ ಹೇಳ್ಬಿಟ್ಟೋಗಿ. ಓ ದೆವ್ವ ಅದನ್ನ ಹೇಳ್ಬೇಕಾ? ಹೋಗಚ್ಚೆ. ಗಾಯ್ಸ್ ಫುಲ್ ಜಾಲಿ ಮಾಡ್ತೀವಿ. ನೀನ್ ನನ್ಗೆ ದೆವ್ವ ಅಂದ್ರೆ ನೀನ್ ಫೋನ್ ಎಸಿತಾ ಇದೀನಿ ಗೈಸ್, ನಾನು ಫೋನ್ ಎಸಿತಾ ಇದ್ದೀನಿ. ಗೈಸ್ ನೋಡಿ, ನಾನು ನನ್ ಕಸಿನ್ಸ್ ಎಲ್ಲ ಈ ರೀತಿ ಎಂಜಾಯ್ ಮಾಡಿದ್ವಿ. ನಾವೆಲ್ಲ ಮನೆಗೆ ರಜೆಯಲ್ಲಿ ಒಟ್ಟಿಗೆ ಸೇರಿದ್ರೆ ಈ ತರ ಏನಾದ್ರು ಒಂದು ಒಳ್ಳೆ ಮಜಾ ಮಾಡ್ಕೊಂಡು ಕಿತಾಪತಿ ಕಿಟ್ಲೆ ಎಲ್ಲ ಮಾಡ್ಕೊಂಡು ಸೈಕಾಗಿ ಎಂಜಾಯ್ ಮಾಡ್ತಿರ್ತೀವಿ. ಮನೆಗ್ ಬಂದು ಲೇಟ್ ಆಗಿತ್ತು ಅಂತ ಸ್ವಲ್ಪ ಬೈಸ್ಕೊಂಡು ಅಜ್ಜಿ
ಪ್ರಿಪೇರ್ ಮಾಡಿ ಸ್ಪೆಷಲ್ ಫುಡ್ ನ ತಿನ್ಕೊಂಡು ನಾವು ತಂದಿದ್ದ ಚಕೋತ ಹಣ್ಣು ಅಜ್ಜಿ ರೆಡಿ ಮಾಡ್ತಿದ್ರು, ಅದು ಫುಲ್ ಖಾರ ಹಾಕಿ ಸೈಕಾಗಿ ರೆಡಿ ಮಾಡಿದ್ರು. ಆ ಖಾರ ತಿಂದು ವ್ಲಾಗ್ ಎಂಡ್ ಮಾಡೋ ಟೈಮ್ ನೀವೇ ನೋಡಿದ್ರಲ್ಲ ನಮ್ಮ ಕಸಿನ್ಸ್ ಜೊತೆ ನಾವೆಲ್ಲ ಹೇಗೆ ಎಂಜಾಯ್ ಮಾಡಿ ಮಜಾ ಮಾಡಿದ್ವಿ ಅಂತ. ಲಿಟ್ರಲಿ ದಿಸ್ ಇಸ್ ಅನ್ಫರ್ಗೆಟಬಲ್ ಡೇ ಗೈಸ್. ನೀವು ನಿಮ್ಮ ಕಸಿನ್ ಜೊತೆ ಹೀಗೆ ಟ್ರಿಪ್ ಹೋಗಿ ಮಜಾ ಮಾಡಿ ಎಂಜಾಯ್ ಮಾಡಿ ನನ್ನ ಬ್ಲಾಗ್ ನೋಡಿ ನಿಮ್ಮ ಫೇಸಲ್ಲಿ ಒಂದು ಸ್ಮೈಲ್ ಬಂತು ಅಂದರೆ ನಂಗೆ ಅದೊಂದು ಡಬಲ್ ಹ್ಯಾಪಿ ಅಂತ ಅಂದ್ಕೊಳ್ಳಿ. ಈ ನಿಮ್ಮ ಪ್ರಿಯಾಂಕನ ಸಪೋರ್ಟ್ ಮಾಡೋದು ಯಾವತ್ತೂ ಮರಿಬೇಡಿ. ನಿಮ್ಮ ಸಪೋರ್ಟ್ ನಂಗೆ ತುಂಬ ಇಂಪಾರ್ಟೆಂಟ್. ಈ ವ್ಲಾಗ್ ನಿಮ್ಗೆ ಇಷ್ಟ ಆದರೆ ಒಂದೇ ಒಂದು ಲೈಕ್, ಕಮೆಂಟ್, ಶೇರ್, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನನ್ನ ನೋಟಿಫಿಕೇಶನ್ ಯಾವಾಗಲೂ ನಿಮ್ಮ ಫೋನಲ್ಲಿ ಬರ್ತಾ ಇರಲಿ ಅಂತ ಹೇಳ್ತಾ ನಾನು ನಿಮ್ಮ ಪ್ರೀತಿಯ ನಿಮ್ಮ ಮಗಳು ಪ್ರಿಯಾಂಕಾ NV.